ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಕ್ಷೇತ್ರದ ಶಾಸಕರು ಮಂತ್ರಿ ಆದಂಥ ಶೋಭಾ ಕರಂದ್ಲಾಜೆ ಅವರು ಗೋಣಿಪುರಕ್ಕೆ ಬಂದು ರೇಟ್ ಫಿಕ್ಸ್ ಮಾಡಿಸಿದ್ದು ನೀವಲ್ಲ. ಅವತ್ತು ಫಿಕ್ಸ್ ಮಾಡಿಸಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಶೋಭಾ ಕರಂದ್ಲಾಜೆ ಅವರು ಸಚಿವರಾಗಿದ್ದಾಗ, ನೀವು MLA ಆಗಿದ್ದಾಗಲ್ಲ. ನಾವು ಆದ್ರೂ ನೀವು ಗಮನದಲ್ಲಿರಲಿ, ನೈಸು ಪರವಾಗಿ ಆಗಿರ್ಬೋದು, ನೈಸು ರೈತರು ಪರವಾಗಿ ಆಗಿರ್ಬೋದು, ನೀವು ಪ್ರಾಜೆಕ್ಟ್ ಪರವಾಗಿ ಆಗಿರ್ಬೋದು, ವಿರುದ್ಧವಾಗಿ ಆಗ್ಬೋದು, ನಿಮ್ಗೇನೂ ಗೊತ್ತಿಲ್ಲ. ಸುಮ್ಮನೆ ರೈತರಿಗೆ ಕಣ್ಣುರ್ಸೋ ತಂತ್ರ ಮಾಡಬೇಡಿ. ಅವತ್ತಿನ ದಿನ ಸರ್ಕಾರ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಅಡೆತಡೆಗಳಾಯಿತು. ಆ ಪ್ರಾಜೆಕ್ಟ್ ಹಂಗೆ ನಿಂತ್ಕೊಂತೇವೆ ವಿನ ಇವತ್ತು ಅದೇ ರೇಟು ಕೊಡಿ ಅನ್ನೋಕ್ಕೆ ನಾನೇನು ಮುಟ್ಟಾಳನೆ? ನಾನು ಒಬ್ಬ ರೈತ. ಅದೇ ರೇಟು ಕೊಡಿ, ಅವರು 40 ಲಕ್ಷಕ್ಕೆ ಅವತ್ತು ಫಿಕ್ಸ್ ಮಾಡೋರು ಆ ರೇಟು ಕೊಡಿ ಅನ್ನೋಕ್ಕೆ ನಿಮ್ಮಂಗೆ ನಾವು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು ತಗೊಳ್ಳೋಂಥ ಜನ ಅಲ್ಲ ನಾವು. ರೈತರಿಗೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ವಸ್ತುಸ್ಥಿತಿ, ಇವತ್ತಿನ ಮಾರ್ಕೆಟ್ ರೇಟು ಏನಿದೆ ಅದನ್ನು ಕೊಡಿ. ಈ ನಮ್ಮ ಬೆಂಗಳೂರು ಬಿಟ್ಟು, ಬೆಂಗಳೂರು ದಕ್ಷಿಣ ತಾಲೂಕು ನಮ್ಮದು, ಜಿಲ್ಲೆ ಅಲ್ಲ, ದಕ್ಷಿಣ ತಾಲೂಕು. ಬೆಂಗಳೂರು ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕಲ್ಲಿರ್ತಕ್ಕಂಥ ಜಮೀನಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಬೇರೆ ರೇಟ್ ಫಿಕ್ಸ್ ಮಾಡ್ತಾವ್ರೆ. ಅದಕ್ಕಿಂತ ಜಾಸ್ತಿ ನಮಗೆ ಕೊಡಬೇಕಾಗ್ತದೆ.